ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮನುಷ್ಯನ ಜೀವನ ಪರಿಪಕ್ವವಾಗೋದಕ್ಕೆ, ಜೀವನವನ್ನು ಸಾಗಿಸೋದಕ್ಕೆ, ಉತ್ತಮವಾದಂತಹ ಜೀವನವನ್ನು ಅನುಭವಿಸೋದಕ್ಕೆ ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಎರಡೂ ಕ್ಷೇತ್ರಗಳು ಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು. ಕೇವಲ ವ್ಯಾವಹಾರಿಕವಾಗಿಯೇ ಮುಂದುವರೆದ್ರೆ ಅದು ಯಾಂತ್ರಿಕ ಜೀವನವಾಗುತ್ತೆ. ಇಲ್ಲ ಕೇವಲ ಅಧ್ಯಾತ್ಮ ಅಂತಂದರೆ ಜೀವನವನ್ನು ನಡೆಸಬೇಕಲ್ಲ, ಇದು ಪ್ರಶ್ನೆಯಾಗತ್ತೆ. ಹಾಗಾಗಿ ಎರಡೂ ಕೂಡ ಮಹತ್ವದ್ದು ಅಂತ ಹೇಳಿ ತಿಳಿಯಬೇಕಾದಂಥದ್ದು. ನಿಮಗೆ ಸಾಮರ್ಥ್ಯದ ಕೊರತೆ ಇಲ್ಲ, ಯಾವ ಕೆಲಸ ಮಾಡೋದಾದರೂ ಆ ಶಕ್ತಿ ಸಾಮರ್ಥ್ಯ ಇದೆ, ಆದರೆ ಮನಸ್ಸಿರೋದಿಲ್ಲ. ಪ್ರಯೋಜನ ಏನು? ನಾನಿಂಥ ಕೆಲಸವನ್ನು ಮಾಡಲೇಬೇಕು, ಅದರಲ್ಲಿ ಗುರಿ ಸಾಧನೆ ಆಗಬೇಕು ಅನ್ನುವಂತಹ ಮನಸ್ಸು ಬೇಕೇ ಬೇಕು. ಅದರ ಜೊತೆಗೆ ಆ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದಾಗುತ್ತೆ. ನಿಮ್ಮನ್ನು ನೀವು ಇಷ್ಟಪಡಬೇಕು. ಏನು ವಿಚಿತ್ರವಾಗಿ ಹೇಳ್ತಿದ್ರಲ್ಲ ಅಂತ ಅನ್ನಿಸ್ಬೋದು. ಮೊದಲು ನಿಮ್ಮ ಬಗ್ಗೆ ನಿಮಗೆ ಗೌರವ ಬರಬೇಕು, ಪ್ರೀತಿ ವಿಶ್ವಾಸಗಳು ಬರಬೇಕು. ಆಗ ನೀವು ಯಾವುದೇ ನಿರ್ಧಾರವನ್ನು ಮಾಡಿದರೂ ಕೂಡ ನಾನು ಗುರಿ ಸಾಧನೆ ಮಾಡ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬರ್ತೀರಿ ಅನ್ನುವಂಥದ್ದು. ಶಾರೀರಿಕವಾಗಿ ಮಾನಸಿಕವಾಗಿ ತುಂಬ ಅಶಕ್ತರಾಗಿರುವಂತೆ ಭಾವಿಸ್ತೀರಿ, ನೀವು ಭಾಸವಾಗ್ತೀರಿ, ಕಾಣ್ತೀರಿ. ಆ ರೀತಿ ಇರಬಾರ್ದು ಅಂತ ಹೇಳಿ ಅರ್ಥ. ಸ್ವಲ್ಪ ಚಟುವಟಿಕೆಯಿಂದ ಇರೋದರಿಂದ, ಉತ್ಸಾಹದಿಂದ ಇದ್ದರೆ ಆಲಸ್ಯ ಅನ್ನುವಂಥದ್ದು ನಿಧಾನವಾಗಿ ದೂರವಾಗುತ್ತೆ. ದೂರ ಮಾಡಬೇಕು ಕೂಡ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಆಂಜನೇಯನಿಗೆ ವೀಳ್ಯದೆಲೆ ಅಥವಾ ತುಳಸಿಯನ್ನು ಅರ್ಪಣೆ ಮಾಡಿ ಶುಭವಾದ. ವೃಷಭ ರಾಶಿ. ಹಣವನ್ನು ಹಿಡಿತ ಮಾಡೋದರಿಂದ ಕೆಲವು ಸಂದರ್ಭದಲ್ಲಿ ಅವಮಾನವಾಗಬಹುದು. ಯಾವ ಸಂದರ್ಭದಲ್ಲಿ ಹಣವನ್ನು ಖರ್ಚು ಮಾಡಲೇಬೇಕಾಗುತ್ತೋ ಅಂತಹ ಅನಿವಾರ್ಯತೆಗಳಿದ್ದಾಗ ಹಣವನ್ನು ಖರ್ಚು ಮಾಡುವ ಮನಸ್ಸಿರಬೇಕು ಅನ್ನುವಂಥದ್ದು. ಸ್ಥಿರ ಮನಸ್ಸಿನಿಂದ ಇದ್ದರೆ ಶುಭವಾಗುತ್ತೆ. ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಹಿಡಿದಿಟ್ಕೊಳ್ತಕ್ಕಂತಹದ್ದು ಕಷ್ಟ ಸಾಧ್ಯದ ಕೆಲಸ. ಪ್ರಯತ್ನಪೂರ್ವಕವಾಗಿ ಅದನ್ನು ಮಾಡಬೇಕು. ಮನಸ್ಸು ಹೇಳದಂತೆ ನಾವು ಕೇಳಿಬಿಟ್ರೆ ಕಷ್ಟವಾಗುತ್ತೆ, ತೊಂದರೆಯೂ ಆಗುತ್ತೆ, ನಷ್ಟವೂ ಆಗುತ್ತೆ ಅನ್ನುವಂಥದ್ದು. ಹಳೆಯ ಸ್ನೇಹಿತರ ಭೇಟಿಗೆ, ಬಂಧುಗಳ ಭೇಟಿಗೆ ಬಹಳ ಕಾತುರರಾಗಿರ್ತೀರಿ, ಆದರೆ ಅದು ಪರಿಪೂರ್ಣವಾಗಿ ಫಲಿಸೋದಿಲ್ಲ ಅನ್ನುವಂಥದ್ದಾಗತ್ತೆ. ನಿವೃತ್ತಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂತಹ ದಿವಸ ಇದು. ಆದರೆ ಆರ್ಥಿಕವಾಗಿ ಸಹಾಯ ಅನ್ನುವಂತಹ ಸೂಚನೆಯೂ ಇದೆ. ಸಕಾಲದಲ್ಲಿ ಸಿಕ್ಕದೇ ಇದ್ದರೆ ಪ್ರಯೋಜನ ಏನಾಯಿತು? ನಿಮ್ದು ಯಾವುದೋ ಅಗತ್ಯತೆ ಇದೆ, ಆ ಕ್ಷಣಕ್ಕೆ ಸಿಕ್ಕದಲೇ ಇನ್ಯಾವಾಗಲೂ ಸಿಕ್ಕಿದರೆ ಅದು ಪ್ರಯೋಜನ ಏನು ಅನ್ನುವಂಥದ್ದಾಗತ್ತೆ. ಲಾಭದಾಯಕವಾದಂತಹ ದಿನ ಆದರೂ ಕೂಡ ನಿರಾಸೆ ಇದೆ ಅನ್ನುವಂಥದ್ದು. ಅಂದರೆ ನಿಮ್ಮ ಸಮಯಕ್ಕೆ ಅದು ಒದಗಿ ಬರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಒಂಟಿತನ ಹೆಚ್ಚಾಗಿ ಕಾಡುವಂಥದ್ದು. ಜೀವನಕ್ಕೆ ತೊಂದರೆ ಇಲ್ಲ, ಆದರೆ ಜೀವನಕ್ಕೆ ಅಭದ್ರತೆ ಕಾಡುತ್ತೆ. ಭದ್ರತೆ ಇಲ್ಲವೇನೋ, ನನ್ನ ಜೀವನ ಹೇಗೆ, ನನ್ನ ಭವಿಷ್ಯ ಹೇಗೆ ಅಂತ ಹೇಳಿ ಯೋಚನೆಗಳು ಬರಬಹುದು. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ವೈಯಕ್ತಿಕ ಜೀವನ, ವೃತ್ತಿ ಇದರಲ್ಲಿ ಬೆಳವಣಿಗೆಯನ್ನು ಕಾಣ್ತೀರಿ. ತಾತ್ಕಾಲಿಕವಾಗಿ ಸಾಲಕ್ಕೋಸ್ಕರವಾಗಿ ನಿಮ್ಮನ್ನು ಕೇಳ್ತಾರಲ್ಲ, ಅದನ್ನು ಸ್ವಲ್ಪ ತಡೆ ಹಿಡಿಬೇಕಾಗತ್ತೆ. ಸಾಲ ಕೊಟ್ಟುಬಿಟ್ರೆ ಮತ್ತೆ ತೊಂದರೆಯನ್ನು ಮಾಡಿಕೊಳ್ತೀರಿ ಅಂತ ಅರ್ಥ. ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ. ವೈಯಕ್ತಿಕವಾಗಿ ಯಾವುದೋ ವ್ಯವಹಾರವನ್ನು ಮಾಡ್ತೀನಿ ಅಂತ ಹೇಳಿ ಆ ಸಾಮರಸ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಸಾಲ ಇತ್ಯಾದಿಗಳನ್ನು ಮನೆಯವರ ಸಲಹೆ, ಮನೆಯವರ ಮಾತು ಕೇಳದಲೇ ನೀವು ಮುಂದುವರೆದು ಮಾಡಿದರೆ, ಕೊಟ್ಟರೆ ತೊಂದರೆಗೆ ಈಡಾಗ್ತೀರಿ ಅನ್ನುವಂಥದ್ದು. ತುಂಬ ಆತಂಕ, ಚಿಂತೆ ಬರುವಂತಹ ದಿವಸ. ಸ್ವಾಭಿಮಾನಕ್ಕೆ ಧಕ್ಕೆ ಬರಬಹುದು, ಎಚ್ಚರ ವಹಿಸಿ. ಯಾವಾಗ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೋ, ಅವಮಾನವಾಗುತ್ತೋ, ಆಗ ತುಂಬ ಕುಗ್ಗಿ ಹೋಗಬೇಕಾಗತ್ತೆ. ಇದರ ಬಗ್ಗೆ ಗಮನ ಇರಬೇಕಾದಂಥದ್ದು. ನಿಮ್ಮ ಖ್ಯಾತಿಗೆ ಅಥವಾ ನಿಮ್ಮ ಹೆಸರಿಗೆ ಅಪಕೀರ್ತಿ ಬರತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಸೇರಬೇಕಾಗತ್ತೆ. ಯಾರು ನಿಮಗೆ ಅವಮಾನ ಮಾಡ್ತಾರೋ, ನಿಮಗೆ ಕೆಟ್ಟ ಹೆಸರನ್ನು ತರ್ತಾರೋ, ಅಲ್ಲಿ ನೀವು ನಿಮ್ಮನ್ನು ಗುರುತಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಅವರ ಜೊತೆಯಲ್ಲಿ ನೀವಿದ್ದಿರಿ ಅನ್ನುವಂತಹ ಮಾತು ಸಮಾಜದಲ್ಲಿ ಹರಿದಾಡುತ್ತೆ.
ಆಗ ನಿಮ್ಮ ಬೆಲೆ ಕಡಿಮೆ ಆದ ಲೆಕ್ಕ. ಶೂಲಿನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಒತ್ತಡವನ್ನು ಮನೆಯವರ ಮೇಲೆ ಹೇರಬೇಡಿ ಅನ್ನುವಂಥದ್ದು. ಸಮಯವನ್ನು ಮಾಡಿಕೊಂಡು ಉತ್ತಮರ ಅನುಭವಿಗಳ ಭೇಟಿಯನ್ನು ಮಾಡಿ, ಅವರ ಮಾತನ್ನು ಸಲಹೆಯನ್ನು ಸ್ವೀಕಾರ ಮಾಡಿ, ಅದರಂತೆ ನಡೆಯುವ ಪ್ರಯತ್ನವನ್ನು ಮಾಡಿ, ನಿಮಗೆ ಶುಭವಾಗುತ್ತೆ. ಪೋಷಕರ ಸಹಾಯ ಬಹಳ ಮುಖ್ಯ. ಇಲ್ಲದೇ ಇದ್ದರೆ ಸಮಸ್ಯೆಗಳು ಆಗುವಂಥದ್ದು ಹೆಚ್ಚಿದೆ. ಯಾವುದೇ ಕೆಲಸವನ್ನು ತುಂಬ ಚಿಂತನೆ ಮಾಡಿ, ಚರ್ಚೆ ಮಾಡಿ ನಂತರದಲ್ಲಿ ಮುಂದುವರೆದರೆ ಶುಭ ಇದೆ ಅನ್ನುವಂಥದ್ದು. ಮನೋರಂಜನೆಗಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಿದ್ಧತೆಯಲ್ಲಿರ್ತೀರಿ. ಇವತ್ತು ಏನು ಖರ್ಚಾದರೂ ಪರವಾಗಿಲ್ಲ, ಸಂತೋಷ ಪಡಬೇಕು ಅನ್ನುವಂಥದ್ದು. ಇಡೀ ದಿನ ಏನೇ ಮಾಡಿದರೂ ಕಿರಿಕಿರಿ ಅಂತಕ್ಕಂಥದ್ದು ತಪ್ಪಿದ್ದಲ್ಲ, ಅದರಿಂದಲೇ ಕಾಲವನ್ನು ಕಳೆಯಬೇಕಾದಂಥದ್ದಿದೆ. ಪ್ರೇಮಿಗಳು ಮನೆಯವರ ವಿರುದ್ಧವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾದಂಥದ್ದು. ಗೋವಿಗೆ ಅನ್ನ ಅಥವಾ ಅಕ್ಕಿ, ಬೆಲ್ಲ ಇದನ್ನು ಕೊಟ್ಟು ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.